ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈಗ ರಾತ್ರಿ 11:30 ಆಗೈತಿ. ನಾ ಹೊಲಕ್ಕೆ ನೀರು ಹಾಸಕ್ಕಂತ ಬಂದಿದ್ನಿ. ಜಗತ್ತ ನೆಮ್ಮದಿಯಿಂದ ನಿದ್ದೆ ಮಾಡೋ ಟೈಮ್ ಒಳಗೆ ನಾವೆಲ್ಲ ರೈತರು ಬಂದು ನೀರು ಹಾಸ್ತಿರ್ತೀವಿ. ಇಲ್ಲೇ ಸಮಸ್ಯೆ ಬಂದಿರೋದು ನಿದ್ದಿದಲ್ಲ. ನಿದ್ದೆ ಏನಾದರೂ ರಾತ್ರಿ 2 ತಾಸು ಲೇಟಾಗಿ ಮಾಡಿದ್ರೆ ಬೆಳಿಗ್ಗೆ ಅದು 2 ತಾಸು ಲೇಟಾಗಿ ಎದ್ರೆ ಅಲ್ಲಿಂದ ಅಲ್ಲಿಗೆ ಸಮ ಆಕ್ಕೈತಿ. ಆದರೆ ಇಲ್ಲಿ ಏನಪ್ಪ ಮುಖ್ಯವಾದ ಸಮಸ್ಯೆ ಅಂದ್ರೆ, ರಾತ್ರಿ ಟೈಮ್ ಒಳಗೆ ನಾವು ಬ್ಯಾಟ್ರಿ ಬೆಳಕಿಂದ ನೀರು ಹಾಸ್ತಿರ್ತೀವಿ. ಆವಾಗ ಎಷ್ಟು ಹುಳ ಹುಪ್ಪಡಿ ಬರ್ತಿರ್ತಾವೆ, ಅವು ಬಂದಿದ್ದು ನಮಗೆ ಗೊತ್ತಾಗಂಗಿಲ್ಲ. ಆಮೇಲೆ ಅವು ಎಷ್ಟೋ ರೈತರಿಗೆ ಕಡಿದು ಅನಾಹುತಗಳಾಗಿದ್ದು ಎಷ್ಟು ಉದಾಹರಣೆಗಳದಾವೆ. ಈಗ ಸದ್ಯ ನಾ ನೀರು ಹಾಸುವಾಗ ಒಂದು ಹಾವು ಬಂದು ಹೋಗೈತಿ. ನಾ ಏನಾದರೂ ನಿಮಗೆ ಸುಳ್ಳು ಹೇಳತ್ತೇನಪ್ಪ ಅಂತ ಅನಿಸಿದ್ರೆ ಅದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಂಬಂದುಬಿಡ್ರಿ. ಇದಷ್ಟೇ ಅಲ್ಲ, ರಾತ್ರಿ ಟೈಮ್ ಒಳಗೆ ಕಾಡಿನ ಎಷ್ಟೋ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಏನಾದರೂ ಸಿಗ್ತೈತೇನಪ್ಪ ಅಂತ ನೋಡೋಕೆ ಹೊಲ ಕಡೆ ಬರ್ತಿರ್ತಾವೆ. ಅವು ಏನಾದರೂ ರೈತರ ಮೇಲೆ ಅಟ್ಯಾಕ್ ಮಾಡ್ತಾವೆ ಅನ್ನೋ ಭಯ ನಮಗಿರ್ತೈತಿ. ಆಮೇಲೆ ಎಷ್ಟೋ ಜನರ ಮೇಲೆ ಅಟ್ಯಾಕ್ ಮಾಡಿದ್ದ ಉದಾಹರಣೆಗಳು ಅದಾವೆ. ಅದಷ್ಟೇ ಅಲ್ಲ, ಅದರಾಗ ಬೇರೆ ಈಗ ಕಳ್ಳರ ಹಾವಳಿ ಭಾಳ ಅಂದ್ರೆ ಭಾಳ ಆಗೈತಿ. ರಾತ್ರಿ ನಾವು ಒಬ್ಬೊಬ್ಬರ ಹೊಲಕ್ಕೆ ಹೋಗುವಾಗ, ಕಳ್ಳತನ ಮಾಡೋಕ್ಕಂತ ಬಂದಾಗ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಈಗ ಏನಾಗೈತಪ್ಪ ಅಂದ್ರೆ, ರಾತ್ರಿ ನೀರು ಹಾಸಕ್ಕೆ ಹೋಗುವಾಗ ರೈತರ ತಮ್ಮ ಜೀವ ತಮ್ಮ ಕೈಯಾಗಿ ಹಿಡ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬಂದೈತಿ. ಏನಾದರೂ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟ್ ಮಾಡ್ಕೋತೇನಪ್ಪ ಅಂದ್ರೆ, ಈ ವಿಡಿಯೋ ಎಲ್ಲರಿಗೂ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿರಿ. ಯಾಕಂದ್ರೆ ರೈತರ ಕಷ್ಟ ಎಲ್ಲರಿಗೂ ಗೊತ್ತಾಗಬೇಕು. ಆಮೇಲೆ